ಸಾಫ್ಟ್ವೇರ್ ಮೂಲಕ ಇಡೀ ಜಗತ್ತನ್ನೇ ತನ್ನ ಹಿಡಿಮುಷ್ಟಿಯಲ್ಲಿ ಹಿಡಿದುಕೊಂಡಿರುವ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಬದುಕಿನ ಕಥೆ ಇದು. ಈತ ಕಳೆದ 18 ವರ್ಷಗಳಿಂದ ಪ್ರಪಂಚದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಕಾಯ್ದುಕೊಂಡು ಬಂದಿರುವ ವ್ಯಕ್ತಿ. ಈತ ಸಂಪಾದನೆ ಮಾಡಿರುವ ಒಟ್ಟು ಆಸ್ತಿ ಪ್ರತಿದಿನ 6 ಕೋಟಿ ರೂಪಾಯಿಯಂತೆ ಖರ್ಚು ಮಾಡಲು ಪ್ರಾರಂಭಿಸಿದರು. ಬರೋಬ್ಬರಿ 218 ವರ್ಷಗಳು ಕಳೆದ ನಂತರವೇ ಖಾಲಿಯಾಗುತ್ತದೆ. ಅಷ್ಟು ಸಂಪತ್ತಿನ ಒಡೆಯನೀತ. ಇವರ ಒಟ್ಟಾರೆ ಆಸ್ತಿ ಮೌಲ್ಯ 5,76,000 ಕೋಟಿ ರೂಪಾಯಿ ಎಂದು ಲೆಕ್ಕ ಹಾಕಲಾಗಿದೆ. ಹಾಗಾದರೆ ಅಷ್ಟೊಂದು ಶ್ರೀಮಂತ ವ್ಯಕ್ತಿ ಯಾರು? ಆತ ಇಷ್ಟೊಂದು ಹಣ ಆಸ್ತಿ ಸಂಪಾದನೆ ಮಾಡಿದ್ದಾದರೂ ಹೇಗೆ ಎಂಬುದನ್ನು ತಿಳಿಯಲು ಈ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬಿಲ್ ಗೇಟ್ಸ್ ಅವರು ಮೂಲತಃ ಅಮೆರಿಕದ ವಾಷಿಂಗ್ಟನ್ ನಗರದಲ್ಲಿ ಅಕ್ಟೋಬರ್ 28, 1955 ಜನಿಸಿದರು. ಇವರಿಗೆ ಚಿಕ್ಕ ವಯಸ್ಸಿನಿಂದಲೂ ಗಣಿತ ಮತ್ತು ಕಂಪ್ಯೂಟರ್ ಬಗ್ಗೆ ಬಹಳ ಆಸಕ್ತಿ ಇತ್ತು. ತಮ್ಮ 13ನೇ ವಯಸ್ಸಿನಲ್ಲೇ ಕಂಪ್ಯೂಟರ್ ಗೇಮ್ಗೆ ಪ್ರೋಗ್ರಾಂ ಒಂದನ್ನು ಅಭಿವೃದ್ಧಿಪಡಿಸಿದರು. ಪ್ರೌಢಶಾಲಾ ಶಿಕ್ಷಣ ಪಡೆಯುತ್ತಿದ್ದ ವೇಳೆಗೆ ಪಾಲ್ ಅಲೆನ್ ಜೊತೆಗೆ ಸ್ನೇಹ ಬೆಳೆಸಿ ಇಬ್ಬರು ಕಂಪ್ಯೂಟರ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡುತ್ತಾರೆ. ಅಲೆನ್ಗೆ ಕೂಡ ಕಂಪ್ಯೂಟರ್ ಬಗ್ಗೆ ಬಹಳ ಆಸಕ್ತಿ ಇತ್ತು. ಆದ್ದರಿಂದಲೇ ಇಬ್ಬರು ನಡುವೆ ಸ್ನೇಹ ಗಾಢವಾಗಿ ಬೆಳೆದಿತ್ತು. ಕಂಪ್ಯೂಟರ್ ಕುರಿತು ಹೊಸದಾಗಿ ಆಲೋಚನೆ ಮಾಡುವುದೇ ಇವರ ಬದುಕಿನ ಧ್ಯೇಯ ಎಂಬಂತೆ ಬದುಕಿದರು. ಕಂಪ್ಯೂಟರ್ ಗೇಮ್ ಸಂಬಂಧಿಸಿದ ಪ್ರೋಗ್ರಾಂಗಳನ್ನು ಬರೆಯುವುದನ್ನು ಮುಂದುವರಿಸಿಕೊಂಡೇ ಹೊಸ ಆಲೋಚನೆ ಮಾಡುತ್ತಿದ್ದರು. ತನ್ನ ಮಗನನ್ನು ಲಾಯರ್ ಮಾಡಿಸಬೇಕೆಂದು ಪೋಷಕರು ಬಯಸುತ್ತಾರೆ. ಆದರೆ ಗೇಟ್ಸ್ ಮಾತ್ರ ಕಂಪ್ಯೂಟರ್ ಎಂದರೆ ಪಂಚಪ್ರಾಣ. ಅಂತಿಮವಾಗಿ ತನ್ನ ಪೋಷಕರ ಆಸೆಯಂತೆ ಹಾರ್ವರ್ಡ್ ಯೂನಿವರ್ಸಿಟಿ ಸೇರಿಕೊಳ್ಳುತ್ತಾರೆ. ಹೀಗೆ ಶಿಕ್ಷಣ ಮುಂದುವರಿಸುತ್ತಿದ್ದಾಗಲೇ ಪಾಪ್ಯುಲರ್ ಎಲೆಕ್ಟ್ರಾನಿಕ್ಸ್ ಎಂಬ ಮ್ಯಾಗಝಿನ್ ನಿಂದ ಆಲ್ಟೈರ್ 8800 ಎಂಬ ಕಂಪ್ಯೂಟರ್ಗೆ ಪೂರಕವಾದ ಸಾಫ್ಟ್ವೇರ್ ಹುಡುಕುತ್ತಿರುವ ವಿಚಾರ ತಿಳಿಯುತ್ತದೆ. ಬಳಿಕ ಪಾಲ್ ಅಲೆನ್ ಮತ್ತು ಬಿಲ್ ಗೇಟ್ಸ್ ಇಬ್ಬರು ಸೇರಿ ಆಲ್ಟೈರ್ ಕಂಪನಿ ಮಾಲೀಕರನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾದ ಸಾಫ್ಟ್ವೇರ್ ಒದಗಿಸುವ ಭರವಸೆ ನೀಡಿ ಹಾರ್ವರ್ಡ್ ಯೂನಿವರ್ಸಿಟಿಗೆ ತೆರಳುತ್ತಾರೆ. ಸುಮಾರು 9 ತಿಂಗಳ ಕಾಲ ನಿರಂತರ ಶ್ರಮ ವಹಿಸಿ ಸೂಕ್ತ ಸಾಫ್ಟ್ವೇರ್ ತಯಾರಿ ಮಾಡುತ್ತಾರೆ. ಅದು ಆಲ್ಟೈರ್ ಕಂಪ್ಯೂಟರ್ನಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತದೆ. ಇದು ಅವರಿಬ್ಬರಿಗೂ ದೊಡ್ಡ ಮಟ್ಟದ ಯಶಸ್ಸು ಹಾಗೂ ಹೆಸರನ್ನು ತಂದುಕೊಡುತ್ತದೆ. ಆಲ್ಟೈರ್ ಕಂಪನಿ ಸಾಫ್ಟ್ವೇರ್ ಯಶಸ್ಸಿನ ನಂತರ 1975 ಮೈಕ್ರೋಸಾಫ್ಟ್ ಕಂಪನಿಯನ್ನು ಹುಟ್ಟುಹಾಕುತ್ತಾರೆ. ಆ ವೇಳೆಗೆ ಗೇಟ್ಸ್ಗೆ ಕೇವಲ 19 ವರ್ಷ ವಯಸ್ಸಾಗಿರುತ್ತದೆ. ಆ ಹೊತ್ತಿಗಾಗಲೇ ಹೆಚ್ಚು ಹೆಸರು ಮಾಡಿದ್ದ IBM ಕಂಪನಿಯು ತಮ್ಮ ಕಂಪ್ಯೂಟರ್ಗಳಿಗೆ ಆಪರೇಟಿಂಗ್ ಸಿಸ್ಟಮ್ ಬೇಕೆಂದು ಬಿಲ್ ಗೇಟ್ಸ್ ಬಳಿ ಕೇಳಿಕೊಳ್ಳುತ್ತಾರೆ. ಆಗ ಅಸ್ತಿತ್ವದಲ್ಲಿದ್ದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿ ಮೈಕ್ರೋಸಾಫ್ಟ್ ಡಾಕ್ ಎಂಬ ಹೆಸರಿನ $50,000 IBM ಕಂಪನಿಗೆ ಮಾರಾಟ ಮಾಡುತ್ತಾರೆ. ಹೀಗೆ ನಿರಂತರ ಪರಿಶ್ರಮದ ಫಲವಾಗಿ ಮೈಕ್ರೋಸಾಫ್ಟ್ ಕಂಪನಿ $1 ಮಿಲಿಯನ್ ಕಂಪನಿಯಾಗಿ ಅಭಿವೃದ್ಧಿ ಹೊಂದುತ್ತದೆ. ಮೈಕ್ರೋಸಾಫ್ಟ್ ಕಂಪನಿಯ ಅಭಿವೃದ್ಧಿಗಾಗಿ ಬಿಲ್ ಗೇಟ್ಸ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ 1976 ಮೈಕ್ರೋಸಾಫ್ಟ್ ವಿಂಡೋಸ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಾರೆ. ಹೀಗೆ ಬಿಡುಗಡೆಗೊಳಿಸಿದ ನಂತರ ಸಾಫ್ಟ್ವೇರ್ ಸಾಮ್ರಾಜ್ಯವನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳುತ್ತಾರೆ. ಆ ಮೂಲಕ ತಾವು 30 ವರ್ಷ ತಲುಪುವ ವೇಳೆಗೆ ಮಿಲಿಯನರ್ ಆಗುವ ಬಯಕೆ ಹೊಂದಿದ್ದಾದರೂ ತಮ್ಮ 31ನೇ ವಯಸ್ಸಿಗೆ ಬಿಲಿಯನರ್ ಆಗುತ್ತಾರೆ. ಇದಾದ ನಂತರ ಜಗತ್ತಿನ ಎಲ್ಲಾ ಕಂಪ್ಯೂಟರ್ಗಳು ಮೈಕ್ರೋಸಾಫ್ಟ್ ಆಪರೇಟಿಂಗ್ ಸಿಸ್ಟಮ್ ಮೇಲೆಯೇ ಕಾರ್ಯನಿರ್ವಹಿಸುವ ಮಟ್ಟಕ್ಕೆ ಬೆಳೆಯುತ್ತಾರೆ. ಸಹಜವಾಗಿ ಪೈಪೋಟಿದಾರರು ಇವರ ವಿರುದ್ಧ ತೊಡೆತಟ್ಟಿ ನಿಲ್ಲುತ್ತಾರೆ. ಕೋರ್ಟ್ ಕಚೇರಿಗಳ ಮೆಟ್ಟಿಲು ಹತ್ತಿದ್ದೂ ಇದೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕಂಪನಿಯ ಬೆಳವಣಿಗೆ ಕಡೆಗೆ ಹೆಚ್ಚು ಗಮನ ನೀಡುತ್ತಾರೆ. ಆ ವೇಳೆಗಾಗಲೇ ಜಗತ್ತಿನಲ್ಲಿ ಇಂಟರ್ನೆಟ್ ಸದ್ದು ಮಾಡಲು ಆರಂಭಿಸುತ್ತದೆ. ಇದನ್ನೇ ಬಂಡವಾಳವನ್ನಾಗಿಸಿಕೊಂಡ ಗೇಟ್ಸ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಎಂಬ ಸರ್ಚ್ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸುತ್ತಾರೆ. ಕಂಪ್ಯೂಟರ್ ಜಗತ್ತಿನಲ್ಲಿ ಆಧುನಿಕತೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳದಿದ್ದರೆ ಬದುಕುವುದು ಕಷ್ಟ ಎಂಬುದನ್ನು ಅರಿತು ಹೊಸ ಕಾಲಕ್ಕೆ ತಕ್ಕಂತೆ ತಮ್ಮನ್ನು ತಾವು ಅಪ್ಡೇಟ್ ಆಗುತ್ತಲೇ ಸಾಗುತ್ತಾರೆ. ವೃತ್ತಿ ಬದುಕಿನಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ 1994 ತಮ್ಮ ಕಂಪನಿಯ ಸಹೋದ್ಯೋಗಿ ಮೆಲಿಂಡಾ ಅವರನ್ನು ವಿವಾಹವಾಗುತ್ತಾರೆ. ವೃತ್ತಿ ಮತ್ತು ವೈಯಕ್ತಿಕ ಬದುಕು ಎರಡರಲ್ಲೂ ಯಶಸ್ಸು ಇವರನ್ನು ಹುಡುಕಿಕೊಂಡು ಬರುತ್ತದೆ. $88.9 ಬಿಲಿಯನ್ ಆಸ್ತಿ ಸಂಪಾದನೆ ಮಾಡಿ ಇಡೀ ಜಗತ್ತಿನಲ್ಲಿ 23ನೇ ಬಾರಿ ಜಗತ್ತಿನ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಯಾವಾಗಲೂ 1ನೇ ಸ್ಥಾನದಲ್ಲೇ ಬಿಲ್ ಗೇಟ್ಸ್ ಅವರು ಸ್ಥಾನ ಪಡೆಯುತ್ತಾರೆ. ಹಣ ಸಂಪಾದನೆ ಒಂದೇ ಬದುಕಿನ ಧ್ಯೇಯವಾಗಿಸಿಕೊಳ್ಳದೆ ತಾವು ಸಂಪಾದನೆ ಮಾಡಿದ ಹಣವನ್ನು ಜಗತ್ತಿನ ಅಭಿವೃದ್ಧಿಗೆ ವಿನಿಯೋಗ ಮಾಡುವ ಸಲುವಾಗಿ ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಎಂಬ ಸೇವಾ ಸಂಸ್ಥೆ ಸ್ಥಾಪನೆ ಮಾಡುತ್ತಾರೆ. ಆ ಮೂಲಕ ಜಗತ್ತಿನಾದ್ಯಂತ ಬಡತನ, ಹಸಿವು, ವ್ಯವಸಾಯ ಹೀಗೆ ನಾನಾ ಕ್ಷೇತ್ರಗಳ ಅಭಿವೃದ್ಧಿಗೆ ತಮ್ಮ ಸಂಪಾದನೆಯ ಹಣವನ್ನು ದಾನ ಮಾಡುತ್ತಾರೆ. ಈ ಫೌಂಡೇಶನ್ಗಾಗಿ $28 ಬಿಲಿಯನ್ ಅಂದರೆ 1,80,000 ಕೋಟಿ ಹಣವನ್ನು ದಾನಕ್ಕಾಗಿ ಮೀಸಲಿಟ್ಟಿದ್ದಾರೆ. ಹೀಗೆ ದಾನ ಮಾಡುವ ಮೂಲಕ 2035 ವೇಳೆಗೆ ಜಗತ್ತಿನಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಬೇಕೆಂಬ ಬಯಕೆಯನ್ನು ಹೊಂದಿದ್ದಾರೆ.
ಅಲ್ಲದೆ ತಮ್ಮ 3 ಜನ ಮಕ್ಕಳಿಗೆ ಸಮಾನವಾಗಿ $10 ಮಿಲಿಯನ್ ಆಸ್ತಿ ಸಿಗುವಂತೆಯೂ ಉಳಿದ ಎಲ್ಲಾ ಹಣ ಹಾಗೂ ಆಸ್ತಿ ತಮ್ಮ ಫೌಂಡೇಶನ್ ಹೆಸರಿಗೆ ಬರೆದಿದ್ದಾರೆ. ಇದರ ಹಿಂದಿನ ಉದ್ದೇಶ ತಮ್ಮ ಮಕ್ಕಳು ಕೂಡ ತಮ್ಮದೇ ಬದುಕನ್ನು ಕಟ್ಟಿಕೊಂಡು ಬದುಕಬೇಕು ಎಂಬುದೇ ಆಗಿದೆ. ಇಷ್ಟಕ್ಕೆ ಅವರ ಜಗತ್ತಿನ ಸೇವೆ ಮಾಡುವ ಆಸೆ ನಿಲ್ಲುವುದಿಲ್ಲ. ಜಗತ್ತಿನ 2ನೇ ಶ್ರೀಮಂತ ವಾರೆನ್ ಬಫೆಟ್ ಅವರ ಜೊತೆಗೂಡಿ ದಿ ಲಿವಿಂಗ್ ಪ್ಲೆಡ್ಜ್ ಎಂಬ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸುತ್ತಾರೆ. ಅಲ್ಲದೆ ಜಗತ್ತಿನ 172 ಸಂಸ್ಥೆಗಳು ದಿ ಲಿವಿಂಗ್ ಪ್ಲೆಡ್ಜ್ ಜೊತೆಗೆ ಕೈ ಜೋಡಿಸುವಂತೆ ಕರೆ ನೀಡಿ ಯಶಸ್ವಿಯಾಗುತ್ತಾರೆ. ಹೀಗೆ ಜಗತ್ತಿನ ಬಹುತೇಕ ಶ್ರೀಮಂತರು ಕೂಡ ಸೇವಾ ಕಾರ್ಯಗಳಲ್ಲಿ ಕೈ ಜೋಡಿಸುವಂತೆ ಮಾಡುವ ಮೂಲಕ ನಿಸ್ವಾರ್ಥ ಸೇವೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದಾರೆ. ಕೇವಲ ಹೆಚ್ಚು ವಿದ್ಯಾಭ್ಯಾಸ ಮಾಡಿದರಷ್ಟೇ ಸಾಲದು, ಬದುಕಿನಲ್ಲಿ ಪರಿಶ್ರಮದ ಜೊತೆಗೆ ಕೌಶಲ್ಯವೂ ಮುಖ್ಯ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಾಗಿ ಬೆಳೆಯುವ ಬಿಲ್ ಗೇಟ್ಸ್ ನಮ್ಮ ಇಂದಿನ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಯಾವುದೇ ಕೆಲಸವನ್ನಾದರೂ ಅತ್ಯಂತ ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಗುತ್ತದೆ ಎಂಬುದನ್ನು ಬಿಲ್ ಗೇಟ್ಸ್ ಅವರ ಜೀವನ ಚರಿತ್ರೆಯ ಸಾಕ್ಷಿ. ಬಿಲ್ ಗೇಟ್ಸ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೂ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.